ಹೇಗಿದ್ರು ಚೇತನಲ್ಲಿ? ನೀವು ಚೇತನ್ ಅವರು ಅಪ್ಪ ಅಮ್ಮ ನಿಮ್ಮ ಪುಟ್ಟ ಸಂಸಾರ ಹೇಗಿತ್ತಮ್ಮ ಆ ಫ್ಯಾಮಿಲಿ? ಯಾವಾಗ? ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಬಿಕಾಸ್ ಬರೀ ನಾವು 4 ಜನ ಇದ್ದಿದ್ದು. ಸೊ ವಿ ನೆವರ್ ಗ್ರೂ ಅಪ್ ಇನ್ ಅ ಜಾಯಿಂಟ್ ಫ್ಯಾಮಿಲಿ. ಚೇತನ್ ಅವರು ಅಕಾಡೆಮಿಕ್ಸಲ್ಲಿ ಹೇಗಿದ್ರು? ಈ ವಾಸ್ ವೆರಿ ಸ್ಮಾರ್ಟ್, ವೆರಿ ಇಂಟೆಲಿಜೆಂಟ್. ಅವನಿಗೆ ಓದೋ ಕಡೆ ತುಂಬ ಗಮನ ಇತ್ತು. ಬಟ್ ಐ ವಾಸ್ ವೆರಿ ಪ್ರೌಡ್ ಟು ಬಿ ದ ಸಿಸ್ಟರ್ ಆಫ್ ಚೇತನ್. ಯಾ, ಅವತ್ತಲ್ಲ ಇವತ್ತು ಅಷ್ಟೇ ಐ ಆಮ್ ಬೀನ್ ರೆಕಗ್ನೈಸ್ಡ್ ಆಸ್ ಚೇತನ್ ಅವ್ರ ಅಕ್ಕ. ವೀಕ್ಷಕರೇ, ಸ್ನೇಹಿತರೆ, ನಮಸ್ಕಾರ. ನಿಮ್ಮೆಲ್ಲರಿಗೂ ನಿಮ್ಮ ಪ್ರೀತಿಯ 101 ನೆನಪು ಈ ಹೊಸ ಸರಣಿಗೆ ಸ್ವಾಗತ, ಸುಸ್ವಾಗತ. ಕಡೆಗೂ ಚೇತನ್ ಅವರ ಕುಟುಂಬದ ಬಗ್ಗೆ ಒಂದು ಲೀಡ್ ಸಿಕ್ಕಿದೆ. ಆ ಫ್ಯಾಮಿಲಿ ಹತ್ರ ಹೋಗ್ತಾ ಇದ್ದೀನಿ, ಅವ್ರ ಅಕ್ಕನ ಹತ್ರ ಮಾತಾಡೋದಕ್ಕೆ ಹೋಗ್ತಾ ಇದ್ದೀನಿ. ಫ್ರ್ಯಾಂಕ್ಲಿ ಸ್ಪೀಕಿಂಗ್, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಯಾವುದೇ ಒಂದು ಇಂಟರ್ವ್ಯೂಗಳಿಗೆ ನಾನು ಹೋಗಬೇಕಾದ್ರೆ, ಯಾವುದೇ ಒಬ್ಬ ಕಲಾವಿದರನ್ನ, ಗಣ್ಯರನ್ನ ನಾನು ಇಂಟರ್ವ್ಯೂ ಮಾಡಬೇಕಾದ್ರೆ ಅವ್ರ ಬಗ್ಗೆ ಒಂದು ಸಣ್ಣ ರಿಸರ್ಚ್ ಮಾಡ್ಕೊಳ್ಳೋದು ನನ್ನ ಅಭ್ಯಾಸ. ಆದರೆ ಫ್ರ್ಯಾಂಕ್ಲಿ ಸ್ಪೀಕಿಂಗ್, ಈ ಒಂದು ಪರ್ಟಿಕ್ಯುಲರ್ ಎಪಿಸೋಡ್ಗೆ ನಾನು ಏನೂ ಪ್ರಿಪೇರ್ ಆಗಿಲ್ಲ. ಯಾಕೆಂದರೆ ನನಗೇನು ಗೊತ್ತಿಲ್ಲ. ಯಾರ ಹತ್ರ ಕೇಳಬೇಕಂದ್ರೆ ಮೇಡಮ್ ಚೇತನ್ ಸರ್ ಅವ್ರ ಅಕ್ಕ ಹತ್ರನೇ ಕೇಳಬೇಕು. ಸಿನಿಮಾ ಬಗ್ಗೆ, ಅವ್ರ ಪಾತ್ರಗಳ ಬಗ್ಗೆ ನನಗೆಷ್ಟು ಗೊತ್ತಿದೆಯೋ ಅಷ್ಟೇ ನಾಲೆಜ್ ಅದ್ಬಿಟ್ಟು ಬೇರೆ ಪರ್ಸ್ನಲ್ ಆಗಿ ನನಗೆ ಏನೂ ಗೊತ್ತಿಲ್ಲ. ಒಂದು ಕಂಪ್ಲೀಟ್ ಕ್ಲೀನ್ ವೈಟ್ ಪೇಪರ್ ಥರ ಹೋಗ್ತಾ ಇದ್ದೀನಿ. ಅಲ್ಲಿ ಅವ್ರ ಅಕ್ಕ ಅವ್ರು ಏನೇನು ಹೇಳ್ತಾರೆ ಅದ್ರ ಮೇಲೆ ದಾಖಲೆ ಆಗುತ್ತೆ ಅಷ್ಟೇ. ಸೊ ಈ ಆಪರ್ಚುನಿಟಿ ಕೊಟ್ಟಿದ್ದಾರೆ, ಬನ್ನಿ ಹೋಗೋಣ, ಹೋಗಿ ಮಾತಾಡ್ಸೋಣ. ಮತ್ತೊಮ್ಮೆ ಅವರ ಅಕ್ಕನ ಮಗ ಪ್ರದ್ಯುತ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಈ ಒಂದು ಆಪರ್ಚುನಿಟಿ ಸಿಕ್ಕಿದ್ದು, ಇದು ಆಗ್ತಾ ಇರೋದು ಅವರಿಂದನೇ. ತುಂಬ ನೆನಪುಗಳು ಬರುತ್ತೆ ಚೇತನ್ ಅವರ ವಿಷಯ ಅಂತಂದರೆ. ಆ್ಯಂಡ್ ಇನ್ನೊಂದು ಹೇಳಬೇಕು, ಅದನ್ನು ಹೇಳ್ಬಿಟ್ಟು ನಾನು ಓಪನಿಂಗ್ ಬಿಟ್ಟ ಬೇಗ ಮುಗಿಸ್ತೀನಿ. ಅವರ ಕಾಲೇಜಿನ ಅವತ್ತಿನ ದಿವಸದಲ್ಲಿ ಪ್ರೊಫೆಸರ್ ಆಗಿದ್ದವರೊಬ್ಬರು ಸರ್ ಪ್ರಕಾಶ್ ಅಂತ ನನಗೆ ಫೋನ್ ಮಾಡಿದ್ರು. ದಯಾನಂದ ಸರ್ ಕಾಲೇಜಲ್ಲಿ ಅವರು ಇವಾಗ ಪ್ರಿನ್ಸಿಪಲ್ ಆಗಿ ರಿಟೈರ್ಡ್ ಆಗಿದ್ದಾರೆ. ಬಟ್ ಅಲ್ಲಿ ಎಕ್ಸ್ ಪ್ರೊಫೆಸರ್ ಆಗಿದ್ದರು. ಚೇತನ್ ಸರ್ ಅವರು ಕಾಲವಾಗೋ ದಿವಸ ಕಡೆಯದಾಗಿ ಅವ್ರು ನೋಡಿದ್ರಂತೆ ಕಾಲೇಜಿನಲ್ಲಿ. ನಾನು ಅವ್ರನ್ನೂ ಟ್ರೈ ಮಾಡ್ತಾಯಿದ್ದೆ, ಅವ್ರದ್ದಾರ ಒಂದು ಬಿಟ್ ಸಿಕ್ಕಿದ್ರೆ ಹಾಕೋದಕ್ಕೆ, ಇಲ್ಲ ಅಟ್ಲೀಸ್ಟ್ ಒಂದು ಆಡಿಯೋ ಕ್ಲಿಪ್ ಆದರೂ ಅವ್ರದ್ದು ತೆಗೆದು ನಾನು ಅವ್ರೇನು ನೋಡಿದ್ರು ಅನ್ನೋದನ್ನು ತಮಗೆ ಹಾಕ್ತೀನಿ. ಸೊ ಎಕ್ಸೈಟ್ ಆಗಿದ್ದೀನಿ, ಬನ್ನಿ ಚೇತನ್ ಸರ್ ಮನೆಗೆ ಹೋಗೋಣ. ಇಲ್ಲ ಬೆಂಗಳೂರು ರಾಜನಗರದಲ್ಲಿ ಅವ್ರ ಮನೆ ರೆಡಿ ಇದ್ದಾರೆ. ಫೋನ್ ಬಂದಿತ್ತು, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಏನೇನು ಮಾತಾಡ್ತಾರೆ ಚೇತನ್ ಅವರ ಜೀವನ, ಅವರ ಬಾಲ್ಯ, ಆ ದುರಂತ, ಅವರು ಕಾಲವಾದ ಮೇಲೆ ಆ ಫ್ಯಾಮಿಲಿ ಎದುರಿಸಿದ ಚಾಲೆಂಜಸ್ ಎಲ್ಲ ಮಾತಾಡ್ಸೋಣ. ಹಾಗಿದ್ರೆ ಬನ್ನಿ, ನಿಮ್ಮೆಲ್ಲರಿಗೂ 101 ನೆನಪು ಈ ಸರಣಿಗೆ ಸ್ವಾಗತ, ಸುಸ್ವಾಗತ. ನಿಮಗೆಲ್ಲ ಗೊತ್ತು, ಈ ಸರಣಿ ಮಾಡಬೇಕಾದ್ರೆ ನಿಮ್ಮ ರಘುರಾಮ್ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ, ಸತ್ಯಗಳನ್ನ, ಸಾಧಕರನ್ನ, ಹೀಗೆ ಮರೆಯಾಗಿ ಹೋಗಿರುವ ಕಲಾವಿದರ ಕುಟುಂಬವನ್ನು ಹೋಗಿ ಹುಡುಕಿ ಹೆಕ್ಕಿ ನಿಮ್ಮ ಮುಂದೆ ಕರ್ಕೊಂಬರೋದು ನಿಲ್ಲಿಸಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಮುಗಿದೊಮ್ಮೆ ಸ್ವಾಗತ, ಸುಸ್ವಾಗತ. 101 ನೆನಪು, ಇದು ಅಂತರಂಗ ಬಹಿರಂಗದ ಹೊಳಪು. ಬಂದಿದ್ದೀನಿ ಚೇತನ್ ಸರ್ ಅವರ ಅಕ್ಕನ ಮನೆಗೆ. ಮೇಡಮ್ ಅವರಿದ್ದಾರೆ, ತಾರಾ ಮೇಡಮ್ ಅವರು ಇಲ್ಲೇ ನನ್ನ ಜೊತೆಗೆ, ನಮ್ಮ ಪಕ್ಕದಲ್ಲೇ ಇದ್ದಾರೆ. ನಾನು ಜಾಸ್ತಿ ಮಾತಾಡಲ್ಲ, ಅವ್ರ ಮಾತುಗಳನ್ನ ಕೇಳಕ್ಕೆ ನೀವು ಕಾಯ್ತಾ ಇರ್ತಾರೆ. ಬನ್ನಿ ಅವ್ರಿಗೆ ಸ್ವಾಗತನ ಕೊಡೋಣ. ನಮಸ್ಕಾರ. ನಮಸ್ಕಾರ. ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ತುಂಬ ಜನ ಚೇತನ್ ಸರ್ ಫ್ಯಾಮಿಲಿನ ಹುಡುಕಿ ಮಾತಾಡಿಸಿ ಅಂತ ಹೇಳ್ತಿದ್ರು. ಸೊ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಿಮಗೆ, ನಿಮ್ಮ ಸಾರ್ಗೆ, ಮಗನಿಗೆ, ಸೊಸೆಗೆ, ಮಗಳಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನೊಂದು ಸ್ಪೆಷಲ್ ಥ್ಯಾಂಕ್ಸ್ ಟು ನಿಮಗೆ, ಬಿಕಾಸ್ ಆಫ್ಟರ್ 30 ಇಯರ್ಸ್ ಆದಮೇಲೂ ಅವ್ನು ರೆಕಗ್ನೈಸ್ ಆಗ್ತಾ ಇದ್ದಾನಲ್ಲ, ಅದು ನಂಗೆ ತುಂಬ ಖುಷಿ ಕೊಡ್ತಾ ಇದೆ. ಮತ್ತು ಸ್ಪೆಷಲ್ ಥ್ಯಾಂಕ್ಸ್ ಟು ಕಲಾ ಮೇಡಮ್. ಸೊ ಶಿ ಈಸ್ ರಿಮೆಂಬರ್ಡ್ ಈಚ್ ಆ್ಯಂಡ್ ಎವ್ರಿ ಇನ್ಸಿಡೆಂಟ್ ಆಫ್ ಎಸ್ ಇದು. ಸೊ ನಂಗೆ ತುಂಬ ಖುಷಿ. ಎಸ್ಪೆಷಲ್ ಥ್ಯಾಂಕ್ಸ್ ಟು ಕಲಾ ಆಲ್ಸೋ. ಎಸ್. ಇನ್ನು ಚೇತನ್ ಅವರ ನೆನಪಿನ ಊರುಗಳಿಗೆ, ಅಂದರೆ ಅವ್ರು ಎಲ್ಲಿ ಹುಟ್ಟಿದ್ರು, ನಿಮ್ಮ ಫ್ಯಾಮಿಲಿ, ಇದ್ರ ಬಗ್ಗೆ ಎಲ್ಲ ಮಾತಾಡೋಣ. ಬೇಸಿಕಲಿ ಅಪ್ಪ ಅಮ್ಮ ಎಲ್ಲಿಯವರು, ಯಾವ ಊರಿನವರು, ನೀವು ಎಷ್ಟು ಜನ ಮಕ್ಕಳು ಟೋಟಲ್? ಅಮ್ಮ ಇಸ್ ಫ್ರಮ್ ಬ್ಯಾಂಗ್ಳೂರಲ್ಲಿ, ಅಪ್ಪ ಎಲ್ಲಿಯೂರು ಅಂತ ಕುಣಿಕಲ್ ತಾಲೂಕಿಂದ. ಸೊ ಅವ್ನು ಹುಟ್ಟಿರೋದು ಬ್ಯಾಂಗ್ಳೂರೇ, ನಾವೆಲ್ಲ ಬ್ಯಾಂಗ್ಳೂರಲ್ಲೇ ಇದ್ದಿದ್ದು. ಸೊ ನಮ್ಗೆ ಆ್ಯಕ್ಚುಲಿ ಹಳ್ಳಿ ಅಂತ ನಾವು ಯಾವುದೂ ನೋಡೇ ಇಲ್ಲ. ಓಕೆ. ಅಪ್ಪ ಏನು ಕೆಲಸ ಮಾಡ್ಕೊಂಡು? ಅಪ್ಪ HAL ಅಲ್ಲಿ ಕೆಲಸ ಮಾಡ್ತಾಯಿದ್ರು. ಆ್ಯಂಡ್ ಅಮ್ಮ ವಾಸ್ ಅ ಹೌಸ್ ವೈಫ್. ಅಪ್ಪ ಹೆಸರಮ್ಮ? ಅಪ್ಪ ಹೆಸರು ನಂಜಪ್ಪ ಅಂತ. ಅಮ್ಮ ಲೀಲಾವತಿ ಅಂತ. ಓಕೆ. ಸೊ ನೀವು ಯಾವಾಗ ಹುಟ್ಟಿದ್ದು? ಐ ವಾಸ್ ಬಾರ್ನ್ ಇನ್ 1970. ಚೇತನ್ ಸರ್ ಹುಟ್ಟಿದ್ದು 1975. ಸೊ 5 years ಆಫ್ ಡಿಫ್ರೆನ್ಸ್ ಇತ್ತು ನನಗೆ ಅವನಿಗೆ. ಓಕೆ. ಹೇಗಿದ್ರು ಚೇತನಲ್ಲಿ? ನೀವು ಚೇತನ್ ಅವರು ಅಪ್ಪ ಅಮ್ಮ ನಿಮ್ಮ ಪುಟ್ಟ ಸಂಸಾರ ಹೇಗಿತ್ತಮ್ಮ ಆ ಫ್ಯಾಮಿಲಿ? ಯಾವಾಗ? ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಬಿಕಾಸ್ ಬರೀ ನಾವು 4 ಜನ ಇದ್ದಿದ್ದು. ಸೊ ವಿ ನೆವರ್ ಗ್ರೂ ಅಪ್ ಇನ್ ಅ ಜಾಯಿಂಟ್ ಫ್ಯಾಮಿಲಿ. ಸೊ ನನಗೆ ಅವನಿಗೆ ತುಂಬ ಅಟ್ಯಾಚ್ಮೆಂಟ್ ಇತ್ತು, ಬಿಕಾಸ್ ನಾವಿಬ್ಬರೇ ಇದ್ದಿದ್ದಲ್ವಾ. ಸೊ ನಾವಿಬ್ಬರ ಜೊತೆ ತುಂಬ ಅಟ್ಯಾಚ್ಮೆಂಟ್ ಇತ್ತು, ಎಲ್ಲೋದ್ರೂ ಜೊತೆಗೆ ಹೋಗ್ತಾಯಿದ್ವಿ. ಆ್ಯಂಡ್ ನಂಗೆ 5 ವರ್ಷ ಡಿಫ್ರೆನ್ಸ್ ಇರೋದ್ರಿಂದ ನಂಗೆ ಸ್ವಲ್ಪ ಮೆಚುರಿಟಿ ಜಾಸ್ತಿ ಇತ್ತು. ಆ್ಯಂಡ್ ಎಸ್ಪೆಷಲಿ ಹುಡುಗಿರಂದ್ರೇ ಸ್ವಲ್ಪ ಮೆಚುರಿಟಿ ಜಾಸ್ತಿ ಇರುತ್ತೆ. ಅಕ್ಕ ಅಂದರೆ ಅಮ್ಮನೇ ಅವರು? ಯಾ. ಸೊ ಐ ಯೂಸ್ ಟು ಟೇಕ್ ಕೇರ್ ಆಫ್ ಹಿಮ್ ಆ್ಯಂಡ್ ಎವ್ರಿಥಿಂಗ್. ಸೊ ಅಮ್ಮ ವಾಸ್ ವೆರಿ ಸ್ಮಾರ್ಟ್ ಆ್ಯಕ್ಚುಲಿ ಕಂಪೇರ್ಡ್ ಟು ಮೈ ಡ್ಯಾಡ್. ಯಾವಾಗಲೂ ಸುಮ್ಮನೆ ಫ್ಯಾಕ್ಟ್ರಿಗೆ ಹೋಗೋರು ಬರೋರು ಎಲ್ಲ. ಅಮ್ಮ ವಾಸ್ ಮೋರ್ ಇನ್ ಟು ಆಲ್ ಸೋಷಲೈಸಿಂಗ್ ಆ್ಯಂಡ್ ಎವ್ರಿಥಿಂಗ್.
ಸೊ ವಿ ಸ್ಟೇಡ್ ಅಟ್ ಹನುಮನ್ ನಗರಲ್ಲಿದ್ವಿ. ಅಲ್ಲಿ ಕೆ ಎಸ್ ಮೂರ್ತಿ ಅಂತ ಅವ್ರದ್ದು ಕಲಾಮಂದಿರ ಇತ್ತು. ಸೊ ಅಮ್ಮಂಗೆ ಯಾವಾಗಲೂ ಇಷ್ಟ ನಾವು ಆರ್ಟಲ್ಲಿ ಎಲ್ಲಾದರೂ ಬೆಳಿಬೇಕು ಅಂತ. ಸೊ ನಮ್ಮಿಬ್ರು ಡ್ರಾಯಿಂಗ್ ಕ್ಲಾಸಿಗೆ ಅಲ್ಲಿ ಹಾಕಿದ್ರು. ಓಕೆ, ಬರ್ತೀನಿ. ಯಾವ ಸ್ಕೂಲಲ್ಲಿ ಓದಿದ್ದು? ನೀವು ಯಾವ ಸ್ಕೂಲ್ ಓದಿದ್ದು? ಚೇತನ್ ಅವ್ರು ಯಾವ ಸ್ಕೂಲ್? ನಾನು ಸೆಂಟ್ ತೆರೆಸಾಸ್ ಕಾನ್ವೆಂಟಲ್ಲಿ ಓದಿದ್ದು, ಚಾಮರಾಜಪೇಟೆ. ಬಿಕಾಸ್ ನಮ್ಮ ತಾಯಿ ಅಲ್ಲೇ ಓದಿದ್ರು ಅಂತ ಶಿ ವಾಂಟೆಡ್ ಮೀ ಟು ಸ್ಟಡಿ ದೇರ್ ಓನ್ಲಿ. ಸೊ ನನ್ನ ತಮ್ಮ ಓದಿದ್ದು ನಿವೇದಿತಾ ಸ್ಕೂಲಲ್ಲಿ, ಕ್ಲೋಸ್ ಬೈ ಅಂತ, ವಾಕಬಲ್ ಅಂತ. ಅವನ್ನ ಮಾತ್ರ ಅಲ್ಲಿ ಹಾಕಿದ್ರು. ನಾನು ಬಸ್ಸಲ್ಲಿ ಟ್ರಾವೆಲ್ ಮಾಡ್ಕೊಂಡು ಐ ಯೂಸ್ ಟು ಗೋ ಟು ಸೆಂಟ್ ತೆರೆಸಾಸ್ ಕಾನ್ವೆಂಟ್. ಓಕೆ, ಹೇಗೆ ತರಲೇ ಇದ್ರ ಚೇತನ್ ಅವರು ಚಿಕ್ಕ ವಯಸ್ಸಿನಲ್ಲಿ? ತುಂಬ ಅಂತ ಏನಿಲ್ಲ. ಈ ವಾಸ್ ವೆರಿ ಕ್ವೈಟ್ ಹ್ಯಾಂಡ್. ಇದು ನಿಮ್ಮನ್ನು ಅಕ್ಕ ಅಂತಾನೆ ಕರಿತಿದ್ದ? ಇಲ್ಲ, ಈ ನೆವರ್ ಕಾಲ್ಡ್ ಮಿ ಅಕ್ಕ. ತಾರಾ ಅಂತಾನೆ ಕರೀತಾ ಇದ್ದ. ಸೊ ಅಕ್ಕ ಅಂತ ಏನು ಕರೀತಾ ಇರಲಿಲ್ಲ. ಚೇತನ್ ಅವರು ಅಕಾಡೆಮಿಕ್ಸ್ ಅಲ್ಲಿ ಹೇಗಿದ್ರು? ಈ ವಾಸ್ ವೆರಿ ಸ್ಮಾರ್ಟ್, ವೆರಿ ಇಂಟೆಲಿಜೆಂಟ್. ಅವನಿಗೆ ಓದೋ ಕಡೆ ತುಂಬ ಗಮನ ಇತ್ತು. ಅವನಿಗೆ ಆ್ಯಕ್ಚುಲಿ ಮೂವಿ ಲ್ಯಾಂಡಲ್ಲಿ ಅವನಿಗೆ ಆಪರ್ಚುನಿಟಿ ಬಂದಿದ್ದು, ಆಕಸ್ಮಿಕವಾಗಿ ಬಂದಿದ್ದು. ಸೊ ನಮ್ಮಮ್ಮಂಗೆ ತುಂಬ ಶಿ ವಾಸ್ ವೆರಿ ಕೀನ್ ಆನ್ ಆಲ್ ದಿಸ್ ಡ್ರಾಮಾ, ಡ್ಯಾನ್ಸ್ ಅದೆಲ್ಲ. ಸೊ ಹಾಗಾಗಿ ಅವ್ರ ಕಡೆಯಿಂದ ಈ ಸ್ಟಾರ್ಟೆಡ್ ಡೂಯಿಂಗ್ ಆ್ಯಕ್ಟಿಂಗ್. ಸೊ ಅವನಿಗೆ ಕ್ಯಾಮ್ರಾ ಫಿಯರ್ ಎಲ್ಲ ಏನೂ ಇರಲಿಲ್ಲ. ಸೊ ಅದು ನೋಡಿ ಸುಮಾರು ಜನ ಡೈರೆಕ್ಟರ್ಸ್ ವೆರಿ ಹ್ಯಾಪಿ. ಲೈಕ್ ಏನು ಹೇಳಿದ್ರು ತುಂಬ ಸರಳವಾಗಿ ಮಾಡಿಬಿಡ್ತಾ ಇದ್ದ. ಸೊ ಹಾಗಾಗಿ ಕಂಟಿನ್ಯೂಡ್. ಬಟ್ ವೆನ್ ಈ ಕೇಮ್ ಟು 7th ಈ ಸೈಡ್ ನೋ ಐ ವಾಂಟ್ ಟು ಪರ್ಸ್ಯೂ ಇನ್ ಓದೋದ್ರ ಕಡೆ ಗಮನ ಕೊಡಬೇಕು ಅಂತ. ನಾನು ಸ್ಟೇಜ್ ಬೈ ಸ್ಟೇಜ್ ಮಾತಾಡ್ತೀನಿ. ಈಗ ಮೊದಲನೇದಾಗಿ ನೀವು ಕೂಡ ಆ್ಯಕ್ಟ್ ಮಾಡ್ತಿದ್ರಿ ಅಂತ ಕೇಳ್ಬೋದು. ಇಲ್ಲ ನಾನು ಮಾಡಿಲ್ಲ. ಅಂದರೆ ಅದು ಸ್ಟೇಜ್ ಶೋನಲ್ಲಿ ಅದು ನೀವು ಅದೊಂದೇ ಡ್ರಾಮಾ ಮಾಡಿದ್ದು. ಎ ಎಸ್ ಮೂರ್ತಿ ಅವರು ಒಂದು ಡ್ರಾಮಾ ಮಾಡ್ತಾಯಿದ್ರು, ಗಲಾಟೆ ಸಂಸಾರ ಅಂತ. ಸೊ ಅದರಲ್ಲಿ ನನ್ನ ತಮ್ಮನ್ನ ಇಬ್ಬರನ್ನೂ ಹಾಕ್ಕೊಂಡ್ರು. ಅದು ಫಸ್ಟ್ ಅಪಿಯರೆನ್ಸ್ ಚೇತನ್ ಅವ್ರದ್ದು? ನಮ್ದೆಲ್ಲರದು ಸ್ಟೇಜ್ ಅಪಿಯರೆನ್ಸ್ ಫಸ್ಟ್ ಅದು. ಸೊ ರವೀಂದ್ರ ಕಲಾಕ್ಷೇತ್ರದಲ್ಲಿತ್ತು. ಇಟ್ ವಾಸ್ ಅ ವೆರಿ ಬಿಗ್ ಥಿಂಗ್ ಓನ್ಲಿ ಅವಾಗಿನ ಕಾಲಕ್ಕೆ. ಸೊ ಅಲ್ಲಿ ರಾಜೇಂದ್ರ ಬಾಬು ಅವರು ಚೀಫ್ ಗೆಸ್ಟಾಗಿ ಬಂದಿದ್ರು. ಸೊ ಅದರಲ್ಲಿ ಇವಂದು ಆ್ಯಕ್ಟಿಂಗ್ ನೋಡಿಬಿಟ್ಟು ಅವರು ನೆಕ್ಸ್ಟ್ ಡೇನೇ ಕೇಮ್ ಟು ಎ ಎಸ್ ಮೂರ್ತಿ ಆ್ಯಂಡ್ ಕೇಳಿದ್ರಂತೆ, ಯಾರು ಆ ಹುಡುಗ, ವಿ ಆರ್ ಡೂಯಿಂಗ್ ಒನ್ ಮೂವಿ ಕಾಲ್ ಚಂಡಿ ಚಾಮುಂಡಿ ಅಂತ. ಸೊ ಅದಕ್ಕೆ ಸ್ವಲ್ಪ ಬೋಲ್ಡ್ ಆಗಿರೋ ಹುಡುಗ ಬೇಕು, ಯಾಕಂದರೆ ಹಗ್ಗದಲ್ಲೆಲ್ಲ ಟೈ ಮಾಡಿ ಮೇಲೆಲ್ಲ ನೇತಾಕ್ತೀವಿ. ಸೊ ಆ ಥರ ಬೋಲ್ಡ್ ಆಗಿರಬೇಕು. ಸೊ ವಿ ವಾಂಟ್ ಟು ಕಾಂಟ್ಯಾಕ್ಟ್ ದಮ್ ಅಂತ. ಸೊ ಅವರು ನಮ್ಮನೆ ಕರ್ಕೊಂಡು ಬಂದಿದ್ರು. ಬಂದಾಗ ದೆನ್ ಈ ಅಗ್ರಿ ಟು ಡೂ ದ ಫಸ್ಟ್ ಮೂವಿ. ಅಂದರೆ ಚಂಡಿ ಚಾಮುಂಡಿ ಬಂದ್ಬಿಟ್ಟು ಸ್ನೇಹಿತರೆ ಡಿ ಬಾಬು ಸರ್ ಪ್ರಾಬಲಿ ಇಫ್ ಐ ಆಮ್ ನಾಟ್ ರಾಂಗ್ ಅಸೋಸಿಯೇಟ್ ಆಗಿದ್ರು ಅಂತ ಕಾಣುತ್ತೆ. ಚಿತ್ರ ನಿರ್ದೇಶಕರು ಬೇರೆ, ವಿ ಸೋಮಶೇಖರ್ ಸರ್ ಡೈರೆಕ್ಟರ್ ಆಗಿದ್ರು ಅಂತ ಕಾಣುತ್ತೆ. ಸೊ ನಮ್ಮ ಚೇತನ್ ಅವರ ಮೊದಲನೇ ಸಿನಿಮಾ ಚಂಡಿ ಚಾಮುಂಡಿ. ಈ ಗಲಾಟೆ ಸಂಸಾರ ಡ್ರಾಮಾ ಮಾಡಿದ್ರಿ ಅಂತ ಹೇಳಿದ್ರಲ್ಲ, ನೀವೇನು ಪಾತ್ರ ಮಾಡಿದ್ರಿ? ಚೇತನ್ ಅವ್ರು ಏನು ಪಾತ್ರ ಮಾಡಿದ್ರು? ನಾನು ಗಂಡ ಹೆಂಡತಿ ಪಾತ್ರ, ನನ್ನ ಮಗ ಚೇತನ್ ಇದ್ದ, ಆ ಪಾತ್ರ ಮಾಡಿದ. ಓಕೆ. ಸೊ ಈ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಎಲ್ಲಿ ಗಂಡ ಹೆಂಡತಿ ಮಧ್ಯೆ ಬರೀ ಗಲಾಟೆಗಳು ನಡಿಬೇಕಾದ್ರೆ ಮಕ್ಳು ಹೆಂಗೆ ಸಾಲ್ವ್ ಮಾಡ್ತಾರೆ ಅದನ್ನು. ಸೊ ಮಕ್ಳ ಮೇಲೆ ಎಂಥ ಪರಿಣಾಮ ಬೀಳುತ್ತೆ ಆ ಥರದ್ದು ಬೇಸ್ಡ್ ಡ್ರಾಮಾ ಮಾಡಿದ್ವಿ. ಅವಾಗ ಎಷ್ಟು ವಯಸ್ಸಮ್ಮ ಚೇತನ್ ಅವ್ರಿಗೆ? ಈ ವಾಸ್ ಅರೌಂಡ್ 6 years ಅಷ್ಟೇ. ಸೊ ಚಂಡಿ ಚಾಮುಂಡಿ ರಿಲೀಸ್ ಆಗಿದ್ದು ಐ ಥಿಂಕ್ 1983ಅಲ್ಲಿ. ಸೊ 82ಅಲ್ಲಿ ಶೂಟಿಂಗ್ ಶುರು ಆಗಿದ್ದು. ಸೊ ಈ ವಾಸ್ ಅರೌಂಡ್ 7 years. ಸೊ ನೀವು ಶೂಟಿಂಗ್ ಹೋಗಿದ್ರಾ? ಒಂದೇ ಒಂದು ಸತಿ ಹೋಗಿದ್ದೆ. ಚಂಡಿ ಚಾಮುಂಡಿ ಬನಶಂಕರಿಯಲ್ಲಿ ಒಂದು ಮನೇಲಿ ನಡೀತಾ ಇತ್ತು. ಸೊ ಪ್ರಭಾಕರ್ ಸರ್, ಜೈಮಾಲ ಮ್ಯಾಡಮು, ಶಂಕರ್ನಾಗ್ ಸರ್ ಅವರೆಲ್ಲ ಇದ್ರು. ಸೊ ಸಾಂಗ್ ಸೀಕ್ವೆನ್ಸ್ ನಡೀತಾ ಇತ್ತು. ಸೊ ಹಾಗಾಗಿ ಒಂದ್ಸತಿ ಅಷ್ಟೇ ಹೋಗಿದ್ದೆ. ಒಂದ್ಸತಿ. ಬಟ್ ನೀವು ಫ್ರೀಕ್ವೆಂಟ್ ಆಗಿ ಹೋಗ್ತಾ ಇರಲಿಲ್ಲ ಶೂಟಿಂಗ್? ಇಲ್ಲ, ನಾನು ಅಷ್ಟು ಹೋಗ್ತಾ ಇರಲಿಲ್ಲ ಶೂಟಿಂಗಿಗೆ. ಚೇತನ್ ಅವ್ರ ಜೊತೆಗೆ ಯಾರು ಹೋಗ್ತಾ ಇದ್ರು? ನಮ್ಮ ತಾಯಿ ಯಾವಾಗಲೂ ಹೋಗೋರು. ಸೊ ನಾನು ಇಲ್ಲಿ ಮನೇಲಿ ನಮ್ಮ ತಂದೆ ಜೊತೆ ಇರ್ತಾ ಇದ್ದೆ. ಬಿಕಾಸ್ ಅವಾಗೆಲ್ಲ ಸುಮಾರು ಶೂಟಿಂಗ್ಸು ಚೆನ್ನೈಯಲ್ಲಿ ನಡೆಯೋದು. ಸೊ ಅವ್ರ ಜೊತೆ ಎಲ್ಲ ಸುಮಾರು ದಿವಸಗಟ್ಟಲೆ ಹೋಗ್ಬಿಡೋರು. ಸೊ ಹಾಗಾಗಿ ನನ್ನ ಮನೆ ಕಡೆ ಗಮನ ಜಾಸ್ತಿ ಇರ್ತಾ ಇತ್ತು. ಸೊ ನೀವು ಗಲಾಟೆ ಸಂಸಾರ ಅನ್ನೋ ಒಂದು ಪ್ಲೇನ ನೀವು ಮಾಡಿದ್ರಿ, ಒಂದು ನಾಟಕ ಮಾಡಿದ್ರಿ. ಯಾಕೆ ನೀವು ಆ್ಯಕ್ಟಿಂಗ್ನ ಸೀರಿಯಸ್ ಆಗಿ ತಗೊಳ್ಳಿಲ್ಲ? ಆಫರ್ಸ್ ಬಂದಿತ್ತು, ಬಟ್ ನಂಗೆ ಅಷ್ಟು ಇಷ್ಟ ಇರಲಿಲ್ಲ. ಓಕೆ. ನೀವೇನು ಮಾಡ್ಕೊಂಡಿದ್ದೀರಮ್ಮ? ನಿಮ್ಮ ಕ್ವಾಲಿಫಿಕೇಶನ್ ಏನು? ನಾನು ಡಿಗ್ರಿ ಮಾಡಿದ್ದೀನಿ. ನಾನು ನಂದೇ ಓನ್ ಮಾಂಟೆಸರಿ ಸ್ಕೂಲ್ ರನ್ ಮಾಡ್ತೀನಿ. ಎಲ್ಲಿ? ರೂಟ್ಸ್ ಆ್ಯಂಡ್ ವಿಂಗ್ಸ್ ಅಂತ ಬಸವೇಶ್ವರ ನಗರದಲ್ಲಿ. ಓಕೆ. ಇಟ್ಸ್ ಮೈ ಓನ್ ಮಾಂಟೆಸರಿ ಆ್ಯಂಡ್ ಐ ಆಮ್ ಕಂಪ್ಲೀಟಿಂಗ್ 20 years ಈ ವರ್ಷ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್. ನೀವು ಮಕ್ಕಳ ಜೊತೆ ಇರೋದು ಒಂಥರ ದೇವ್ರಗಳ ಜೊತೆ ಇದ್ದಂಗೆ. ಹೌದು, ದೇ ಆರ್ ಆಲ್ ವೆರಿ ಇನ್ನೋಸೆಂಟ್. ಆ್ಯಕ್ಚುಲಿ ಸ್ಪೀಕಿಂಗ್ ಅಂದರೆ ಐ ನೆವರ್ ವಾಂಟೆಡ್ ಟು ಬಿಕಮ್ ಅ ಟೀಚರ್. ಯಾವತ್ತೂ ನಾನು ಟೀಚರ್ ಆಗಬೇಕಂತ ಇಷ್ಟಪಡ್ತಾ ಇರಲಿಲ್ಲ. ಐ ವಾಂಟೆಡ್ ಟು ಬಿ ಅ ಡಾಕ್ಟರ್. ಬಟ್ ನನ್ನ ತಮ್ಮ ಹೋದ್ಮೇಲೆ ಜಸ್ಟ್ ಟು ಬಿ ಡಿಸ್ಟ್ರಾಕ್ಟೆಡ್ ಫ್ರಮ್ ದ
ದಿಸ್ ಒನ್ ಐ ಜಾಯಿಂಡ್ ಇಲ್ಲೇ ಬೀನ್ ಸ್ಟಾಕ್ ಅಂತ ಒಂದು ಸ್ಕೂಲ್ ಇತ್ತು, ಮಾಂಟೆಸರಿ ಸ್ಕೂಲ್. ನನ್ನ ಮಗಳಿಗೆ ಸೇರ್ಸಕ್ಕೆ ಹೋಗ್ಬೇಕಾದ್ರೆ ಐ ಸೊ ಆಲ್ ಪುಟ್ಟು ಮಕ್ಕಳು, ದೇರ್ ಆಲ್ ವೆರಿ ಇನ್ನೋಸೆಂಟ್ ಅಂತ ಐ ಜಾಯಿಂಡ್ ದೇರ್. ಸೊ ಟು ಡೈವರ್ಟ್ ಮೈ ಸೆಲ್ಫ್ ಫ್ರಮ್ ದಟ್ ಇದು, ಬಟ್ ದಟ್ ಬಿಕೇಮ್ ಮೈ ಪ್ರೊಫೆಷನ್. ಫ್ಯಾಂಟಾಸ್ಟಿಕ್. ಎಸ್, ಕಮಿಂಗ್ ಬ್ಯಾಕ್ ಟು ಚೇತನ್ ಸರ್, ಇವಾಗ ಚೇತನ್ ಸರ್ ಅಂತ ಮಾತಾಡಬೇಕು ಅಂದರೆ ಅವಾಗ ಚಿಕ್ಕವರು, ಅವಾಗೆಲ್ಲ ನಮಗೆ ಅಂದರೆ ನಾವೆಲ್ಲ 70 ಎರ ಮಕ್ಕಳು ಅಂತ ಹೇಳಿದ್ರೆ ವಿ ಆರ್ ವೆರಿ ಪ್ರೌಡ್ ಆಫ್ ದಟ್ ಎರ. ಅವಾಗೆಲ್ಲ ನಮಗೆ ಬೇರೆ ಸೋಷಿಯಲ್ ನೆಟ್ವರ್ಕ್ ಆಗಲಿ ಮತ್ತೊಂದಾಗಲಿ ಎಂಟರ್ಟೈನ್ಮೆಂಟ್ ಅಂದರೆ ಸಿನಿಮಾ, ರೇಡಿಯೋ, ಟಿ ವಿ, ಇದು 3 ಮೀಡಿಯಮ್ಮು. ಆವಾಗ ಸಿನಿಮಾಗಳು ನೋಡೋ ಸಂಖ್ಯೆನೂ ಜಾಸ್ತಿ ಇತ್ತು ಜನಗಳದ್ದು. ಆ್ಯಂಡ್ ಚೇತನ್ ಸರ್ ವಾಸ್ ವೆರಿ ವೆರಿ ಪಾಪ್ಯುಲರ್. ಆ ಒಂದು ಚಿಕ್ಕ ಏಜಲ್ಲೇ ಒಂದು ಚಂಡಿ ಚಾಮುಂಡಿ ಇರ್ಬೋದು, ವಿಷ್ಣು ಸರ್ ಜೊತೆ ಮಾಡಿದ ಆರಾಧನಾ ಪಿಕ್ಚರ್ ಇರ್ಬೋದು. ಅಫ್ಕೋರ್ಸ್ ನನಗೆ ಮೇಡಮ್ಗೆ ನಮಗೆ ಒಂದು ಸ್ಪೆಷಲ್ ಬಾಂಡಿಂಗ್ ಒಂದು ಏನಂತಂದರೆ, ಐ ಆಮ್ ಪ್ರೌಡ್ ಟು ಟೆಲ್, ಅವರು ನಮ್ಮ ಗುರುಗಳ ಫ್ಯಾನು, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರಂದರೆ ಮ್ಯಾಮ್ಗೆ ತುಂಬ ಇಷ್ಟ ಆಯ್ತು. ಅಂದರೆ ನಮಗೆ ಚೇತನ್ ಸರ್ ಮೇಲೆ ತುಂಬ ಒಲವು ಜಾಸ್ತಿ. ಏನಕ್ಕೆ ಅಂತಂದರೆ ಪ್ರೇಮಲೋಕದಲ್ಲಿ ಅವರು ಜೂಹಿ ಅವರ ತಮ್ಮ ಮಾಡಿದರು, ರಣಧೀರದಲ್ಲಿ ಜೂನಿಯರ್ ರಣಧೀರ, ಹೌದು, ಯುದ್ಧಕಾಂಡಲ್ಲೂ ಜೂನಿಯರ್ ರವಿಚಂದ್ರ. ಹಾಗಾಗಿ ನಮಗೊಂದು ಸ್ವಲ್ಪ ಸ್ಪೆಷಲ್. ರವಿಚಂದ್ರ ಸರ್ ಅವರು ಯಾವುದೇ ಅವ್ರ ಮೂವಿ ಬಂದು ಅವ್ರ ಜೂನಿಯರ್ ಬೇಕು ಅಂದಿದ ತಕ್ಷಣ ರೀ ಚೇತನ್ಗೆ ಫೋನ್ ಮಾಡಿ, ನಂಗೆ ಇನ್ಯಾರು ಬೇಡ ಚೇತನ್ ಬೇಕು ಅನ್ನೋರು. ಸೊ ಅದೊಂದು ಪ್ರೌಡ್ ಒಂಥರ, ಬಿಕಾಸ್ ಐ ಆಮ್ ಎ ವೆರಿ ಬಿಗ್ ಫ್ಯಾನ್ ಆಫ್ ರವಿಚಂದ್ರನ್. ಒಂದು ಮೂವಿನೂ ಮಿಸ್ ಮಾಡಿಲ್ಲ ನಾನು ರವಿಚಂದ್ರನ್ದು. ಸೊ ಇಟ್ ವಾಸ್ ವೆರಿ ನೈಸ್. ಮೀಟ್ ಮಾಡಿದ್ರೆ ರವಿ ಸರ್ನ ಮೀಟ್ ಮಾಡಿದ್ದೀನಿ, 1-2 ಸತಿ ಮೀಟ್ ಮಾಡಿದ್ದೀನಿ ಅಷ್ಟೇ. ಬಿಕಾಸ್ ಐ ಬೇಸಿಕ್ಲಿ ವಾಸ್ ಅ ವೆರಿ ಶೈ ಪರ್ಸನ್. ಓಕೆ. ಒಂದೇ ಒಂದು ಆಫರ್ ಐ ಥಿಂಕ್ ನರೇಂದ್ರ ಬಾಬು ಅವ್ರ ಜೊತೆ ಮಾಡೋಕ್ಕೆ ಆಫರ್ ಬಂದಿತ್ತು. ಓಕೆ. ದೆನ್ ಐ ಸೆಡ್ ನೋ, ಐ ವಾಂಟ್ ಟು ಬಿ ಇನ್ ದ ಇಂಡಸ್ಟ್ರಿ ಅಂತ ಒಪ್ಕೊಳ್ಳಿಲ್ಲ. ಪ್ರೇಮಲೋಕ ಶೂಟಿಂಗ್ ನೀವು ಚಾಮುಂಡೇಶ್ವರಿ ಸ್ಟುಡಿಯೋಗೆ ಹೋಗಿದ್ದೆ ಅಂತ ಹೇಳ್ತಾ ಇದ್ದೀರಿ. ಹೌದು. ಆದರೆ ಆವಾಗ ಸಾಂಗ್ ಸೀಕ್ವೆನ್ಸ್ ಆಗ್ತಾಯಿತ್ತು, ಚೆಲುವೆ ಒಂದು ಕೇಳ್ತೀಯ, ಜೂಹಿ ಚಾವ್ಲಾ ಅವ್ರದ್ದು. ಸೊ ಐ ವಾಸ್ ವೆರಿ ಹ್ಯಾಪಿ ಟು ಸಿ ಜೂಹಿ ಚಾವ್ಲಾ, ರವಿಚಂದ್ರನ್. ನನಗೆ ನನ್ನ ತಮ್ಮ ಅದರಲ್ಲಿ ಆ್ಯಕ್ಟ್ ಮಾಡ್ತಿದ್ದಾನೆ, ಅದು ಸೀರಿಯಸ್ನೆಸ್ ಇಲ್ಲ, ಬಟ್ ಐ ವಾಂಟೆಡ್ ಟು ಸಿ ರವಿಚಂದ್ರನ್ ಆ್ಯಂಡ್ ಜೂಹಿ ಚಾವ್ಲಾ ಅಂತ. ಸೊ ಇಟ್ ವಾಸ್ ವೆರಿ ನೈಸ್. ಲೈಕ್ ಅವಾಗೆಲ್ಲ ಚೇತನ್ ಸರ್ ಅವರ ಪಾತ್ರನ ನೀವು ಒಂದು ಅಕ್ಕ ಆಗಿ ಸ್ಕ್ರೀನ್ ಮೇಲೆ ನೋಡಿದ್ದಾಗಲಿ ಅಥವಾ ನಿಮ್ಮ ತಂದೆ ತಾಯಿ ಆಗಲಿ ಎಷ್ಟು ಪ್ರೌಡ್ ಇರುತ್ತೆ? ತುಂಬ ಪ್ರೌಡ್ ಫೀಲ್ ಮಾಡ್ತಿದ್ದೆ. ಬಟ್ ಎಲ್ಲರೂ ನೋಡಿದವರೆಲ್ಲ ಅವ್ರು ಆ್ಯಕ್ಟ್ ಮಾಡ್ತಿದ್ದಾರೆ, ನೀನು ಯಾಕೆ ಮಾಡಲ್ಲ ಅಂತ ಕೇಳೋರು ಅಷ್ಟೇ. ಬಟ್ ಐ ವಾಸ್ ವೆರಿ ಪ್ರೌಡ್ ಟು ಬಿ ದ ಸಿಸ್ಟರ್ ಆಫ್ ಚೇತನ್. ಯಾ, ಬಿಕಾಸ್ ಹಿ ವಾಸ್ ಎ ವೆರಿ ಸ್ವೀಟ್ ಆ್ಯಂಡ್ ನೈಸ್ ಪರ್ಸನ್. ಐ ಮಿಸ್ ಹಿಮ್ ಅ ಲಾಟ್. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಐ ಕ್ಯಾನ್ ಡೆಫಿನೆಟ್ಲಿ ಅಂಡರ್ಸ್ಟ್ಯಾಂಡ್. ಜನಗಳು ಅಂದರೆ ಇಷ್ಟು ವರ್ಷ, ಒಂದು 25-30 ವರ್ಷ ಆದಮೇಲೆ ಇವತ್ತಿಗೂ ಕಮೆಂಟ್ಗಳು ಮಾಡಿ ಚೇತನ್ ಅವ್ರ ಬಗ್ಗೆ ಕೇಳ್ತಾ ಇದ್ದಾರೆ. ಅವತ್ತಿನ ದಿವಸಗಳಲ್ಲಿ ಚೇತನ್ ಅವ್ರ ಆ್ಯಕ್ಟಿಂಗ್ ನೋಡಿ ನಿಮ್ಮ ಅಕ್ಕಪಕ್ಕದ ಮನೆಯವರು, ಸ್ಕೂಲ್ನವರು ಅಥವಾ ನಿಮ್ಮ ಫ್ರೆಂಡ್ಸು, ತಂದೆ ತಾಯಿ ಫ್ರೆಂಡ್ಸು ಹೇಗೆ ರಿಯಾಕ್ಟ್ ಮಾಡೋರು? ಅವತ್ತಲ್ಲ, ಇವತ್ತು ಅಷ್ಟೇ ಐ ಆಮ್ ಬೀನ್ ರೆಕಗ್ನೈಸ್ಡ್ ಆಸ್ ಚೇತನ್ ಅವ್ರ ಅಕ್ಕ. ಇಲ್ಲ, ಆ್ಯಕ್ಚುಲಿ ಮಾಲ್ಗುಡಿ ಡೇಸ್ ಶೂಟಿಂಗ್ ಎಲ್ಲ ಶಂಕರ್ನಾಗ್ ಸರ್ ಅವರು ಅವ್ರನ್ನ ಆಲ್ಮೋಸ್ಟ್ 1.5 months ಅನ್ಸುತ್ತೆ, ದೇ ಟುಕ್ ಹಿಮ್ ಟು ಮಾಲ್ಗುಡಿ ಡೇಸ್. ಸೊ ಅಲ್ಲಿ ಆಗುಂಬೆಯಲ್ಲಿ, ಸೊ ಅಲ್ಲಿ ಅವರು ಮಂಜುನಾಥ್ ಸರ್ ಆಮೇಲೆ ರೋಹಿತ್ ಅವ್ರ ಜೊತೆ ಎಲ್ಲ ತುಂಬ ಕ್ಲೋಸ್ ಆಗಿಬಿಟ್ಟ, ಜಯಂತಿ. ಸೊ ದೇ ಫಾರ್ಮ್ಡ್ ಅ ಗ್ರೂಪ್ ಲೈಕ್. ಸೊ ಅವ್ರ ಜೊತೆ ಎಲ್ಲ ತುಂಬ ಇಂಟ್ರಾಕ್ಷನ್ನು ಎಲ್ಲ ಇರೋದು. ಸೊ ದಟ್ 1.5 months ಐ ಡಿಂಟ್ ಹ್ಯಾವ್ ಎನಿ ಟಚ್. ಈಗಿನ ಥರ ಮೊಬೈಲ್ ಗಿಬೈಲ್ ಏನೂ ಇರ್ತಾ ಇರಲಿಲ್ಲ.